ಕಡೆ ಕಬ್ಬು ಬೆಳೆಗಾರರ ಮತ್ತೆ ಪ್ರತಿಭಟನೆ ಜಾಸ್ತಿ ಆಗಿದೆ. ನೋಡಿ, ಒಂದು ನಾನು ಹೇಳೋದು, ಇದನ್ನ ಒಟ್ಟಾರೆ ನಿರ್ವಹಿಸುವುದರಲ್ಲಿ ರಾಜ್ಯ ಸರ್ಕಾರ ವಿಫಲ ಆಯಿತು. ಎರಡನೇದ್ದು, ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಯಾಕೆಂದರೆ ಸುಟ್ಟಂಥ ಟ್ರೇಲರ್ಗಳು ಮತ್ತು ಸುಟ್ಟಂಥ ಟ್ರ್ಯಾಕ್ಟರ್ಗಳು ರೈತರದ್ದೇ ಇದ್ದಾವೆ. ಯಾರೋ ಪಾಪ ಬಡ ರೈತ ತೊಗೊಂಬಂದದ್ದು, ಇದನ್ನು ಸುಟ್ಟರೆ ಯಾರು? ನನ್ನ ಪ್ರಕಾರ ನಿಜವಾದ ರೈತರು ಈ ಸುಡುಗಿಡು ಕೆಲಸ ಮಾಡಲ್ಲ. ದೇ ವಿಲ್ ನೆವರ್ ಡೂ ದ್ಯಾಟ್. ಯಾಕಂದ್ರೆ ಅವ್ರಿಗೆ ವ್ಯಾಲ್ಯೂ ಗೊತ್ತದೆ. ಅವ್ರಿಗೆ 1 ಎಕರೆ ಇರಲಿ, 5 ಎಕರೆ ಇರಲಿ, 10 ಎಕರೆ ಇರಲಿ, ಅದನ್ನು ಬೆಳೆದು ಆನಂತರ ಇಲ್ಲಿವರೆಗೆ ತಂದು ಅವ ಯಾಕೆ ಅಷ್ಟು ಬೇಗ ತರ್ತಾನೆ? ಒಂದು, ಅವನಿಗೆ ದುಡ್ಡಿನ ಅವಶ್ಯಕತೆ ಇರ್ತದೆ, ಆದಷ್ಟು ಬೇಗ ನಾನು ದುಡ್ಡು ಸಿಗಬೇಕು. ಎರಡನೇದ್ದು, ಕೆಲವರು ಬೇಗ ಬಿತ್ತನೆ ಮಾಡಿರೋದ್ರಿಂದ, ಅಂದ್ರೆ ಅದು ರೈಪ್ ಆಗಿಬಿಟ್ಟಿರ್ತದೆ, ಜಾಸ್ತಿ ದಿವಸ ಹೋದ್ರೆ ಅದ್ರದ್ದು ಈಲ್ಡ್ ಕಮ್ಮಿ ಆಗ್ತದೆ, ರಿಕವರಿ. ಸೊ 2 ಕಾರಣದಿಂದ ಪಾಪ ಕಷ್ಟಪಟ್ಟು ಬೆಳೆದಿರೋದು ತಂದಿರ್ತಾರೆ. ಇದನ್ನು ಸುಡ್ತಾರ, ಸರ್ಕಾರಕ್ಕೆ ಏನೂ ಗೊತ್ತಾಗಲ್ಲ ಅಂತಂದ್ರೆ ಅರ್ಥ ಏನು? ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ, ರೈತರ ಬೇಡಿಕೆಗೆ ನಾವು ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಿಲ್ಲ, ಮಾತಾಡೋ ಪ್ರಶ್ನೆನೂ ಇಲ್ಲ. ಆದರೆ ಅದನ್ನು ಸುಟ್ಟಿದ್ದರ ಬಗ್ಗೆ ಸರ್ಕಾರ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅರ್ಥ ಏನಂಗಾರೆ ಏನು ಮಾಡ್ತಾ ಇದ್ರು? ಯಾಕಂದರೆ ನಿಮ್ಮ ಸರ್ಕಾರದಲ್ಲಿ ಇಂಟೆಲಿಜೆನ್ಸು ಮತ್ತೊಂದು ಏನಿಲ್ಲ. ನಿಮಗೆ ಕಾನೂನು ಕೈ ತೆಗೆದುಕೊಳ್ಳಲಿಕ್ಕೆ ನೀವು ಅದರಲ್ಲಿ ಯಾವುದೋ ರೈತರ ಹೋರಾಟದಲ್ಲಿ ಯಾರೋ ಬಂದು ನುಸುಳಿಕೊಂಡು ಈ ರೀತಿ ವಿಧ್ವಂಸಕ ಕೃತ್ಯ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಓವರಾಲ್ ಸಿಚುವೇಶನ್ ಹ್ಯಾಂಡ್ಲಿಂಗೇ ಫೇಲ್ ಆಗ್ಯಾರ. ಎರಡನೇದು, ಇದಂತೂ ಇಟ್ ಈಸ್ ಎ ಬಿಗ್ ಫೇಲ್ಯೂರ್. ಸರ್, ಈಗ ಇದನ್ನೇ ರೈತರೇ ಆರೋಪ ಮಾಡ್ತಿದ್ದಾರೆ. ನಮ್ಮ ಹೋರಾಟ ಅಟ್ಟಿಕ್ಬೇಕಂತ ಕೆಲವು ಕಿಡಿಗಳು ಬಂದು ಮಾಡ್ತಾ ಇದ್ದಾರೆ. ಮಾಡ್ಬೋದು, ಸರ್ಕಾರ ನೋಡ್ಬೇಕಲ್ಲ ಅದನ್ನು. ಮತ್ತು ಸುಡು ತನಕ ಪೊಲೀಸ್ ವ್ಯವಸ್ಥೆ ಏನಿತ್ತಲ್ಲಿ? ಪೊಲೀಸರಿಗೆ ಹೊಡೆದ್ರೆ ಸರ್ ಅವ್ರು ಕಾಲ್ ಮಾಡ್ತಾರೆ. ಕರೆಕ್ಟ್ ರೀ. ಅಲ್ಲಿ ಒಬ್ಬ ಅಡಿಷನಲ್ SP ಹೊಡೆದಿದ್ದಾರೆ. ಅಂದರೆ ಪೊಲೀಸರದು, ನಾನು ಹೇಳೋದು, ರೈತರ ಬೇಡಿಕೆಗಳು, ರೈತರ ಒಂದು ಇದಕ್ಕೆ ನಮ್ಮದು ಅತ್ಯಂತ ಇವತ್ತಿನ ಪರಿಸ್ಥಿತಿ ಒಳಗೆ, ರೈತರು ಇವತ್ತು ಇರುವಂಥ ಸ್ಥಿತಿಯೊಳಗೆ ನಾವು ಭಾಳ ಅವ್ರ ಬಗ್ಗೆ ಸಿಂಪಥೆಟಿಕ್ ಆಗಿರ್ಬೇಕು. ಅದರ ಅರ್ಥ ಆ ಗ್ರೂಪ್ನೊಳಗೆ ರೈತರ ಹೋರಾಟದಲ್ಲಿ ಒಳನುಸುಳ್ಕೊಂಡು ಯಾರೋ ವಿಧ್ವಂಸಕ ಕೃತ್ಯ ಮಾಡ್ತಾರೆ, ಅದನ್ನು ಸರ್ಕಾರ ಅದನ್ನೂ ಗೊತ್ತಾಗಲ್ಲ ಅಂತಂದರೆ ಸರ್ಕಾರ ಇದೆಯೇ ಇಲ್ಲ. ಕಬ್ಬು ಬೆಳೆಗಾರರ ಮತ್ತೆ ಪ್ರತಿಭಟನೆ ಜಾಸ್ತಿ ಆಗಿದೆ. ನೋಡಿ, ಒಂದು ನಾನು ಹೇಳೋದು, ಇದನ್ನು ಒಟ್ಟಾರೆ ನಿರ್ವಹಿಸುವುದರಲ್ಲಿ ರಾಜ್ಯ ಸರ್ಕಾರ ವಿಫಲ ಆಯಿತು. ಎರಡನೇದ್ದು, ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಯಾಕೆಂದರೆ ಸುಟ್ಟಂಥ ಟ್ರೇಲರ್ಗಳು ಮತ್ತು ಸುಟ್ಟಂಥ ಟ್ರ್ಯಾಕ್ಟರ್ಗಳು ರೈತರದ್ದೇ ಇದ್ದಾವೆ. ಯಾರೋ ಪಾಪ ಬಡ ರೈತ ತೊಗೊಂಬಂದದ್ದು, ಇದನ್ನು ಸುಟ್ಟರೆ ಯಾರು? ನನ್ನ ಪ್ರಕಾರ ನಿಜವಾದ ರೈತರು ಈ ಸುಡುಗಿಡು ಕೆಲಸ ಮಾಡಲ್ಲ. ದೇ ವಿಲ್ ನೆವರ್ ಡೂ ದ್ಯಾಟ್. ಯಾಕಂದ್ರೆ ಅವ್ರಿಗೆ ವ್ಯಾಲ್ಯೂ ಗೊತ್ತದೆ. ಅವ್ರಿಗೆ 1 ಎಕರೆ ಇರಲಿ, 5 ಎಕರೆ ಇರಲಿ, 10 ಎಕರೆ ಇರಲಿ, ಅದನ್ನು ಬೆಳೆದು ಆನಂತರ ಇಲ್ಲಿವರೆಗೆ ತಂದು ಅವ ಯಾಕೆ ಅಷ್ಟು ಬೇಗ ತರ್ತಾನೆ? ಒಂದು, ಅವನಿಗೆ ದುಡ್ಡಿನ ಅವಶ್ಯಕತೆ ಇರ್ತದೆ, ಆದಷ್ಟು ಬೇಗ ನಾನು ದುಡ್ಡು ಸಿಗಬೇಕು. ಎರಡನೇದ್ದು, ಕೆಲವರು ಬೇಗ ಬಿತ್ತನೆ ಮಾಡಿರೋದ್ರಿಂದ, ಅಂದ್ರೆ ಅದು ರೈಪ್ ಆಗಿಬಿಟ್ಟಿರ್ತದೆ, ಜಾಸ್ತಿ ದಿವಸ ಹೋದ್ರೆ ಅದ್ರದ್ದು ಈಲ್ಡ್ ಕಮ್ಮಿ ಆಗ್ತದೆ, ರಿಕವರಿ. ಸೊ 2 ಕಾರಣದಿಂದ ಪಾಪ ಕಷ್ಟಪಟ್ಟು ಬೆಳೆದಿರೋದು ತಂದಿರ್ತಾರೆ. ಇದನ್ನು ಸುಡ್ತಾರ, ಸರ್ಕಾರಕ್ಕೆ ಏನೂ ಗೊತ್ತಾಗಲ್ಲ ಅಂತಂದ್ರೆ ಅರ್ಥ ಏನು? ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ, ರೈತರ ಬೇಡಿಕೆಗೆ ನಾವು ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಿಲ್ಲ, ಮಾತಾಡೋ ಪ್ರಶ್ನೆನೂ ಇಲ್ಲ. ಆದರೆ ಅದನ್ನು ಸುಟ್ಟಿದ್ದರ ಬಗ್ಗೆ ಸರ್ಕಾರ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅರ್ಥ ಏನಂಗಾರೆ ಏನು ಮಾಡ್ತಾ ಇದ್ರು? ಯಾಕಂದರೆ ನಿಮ್ಮ ಸರ್ಕಾರದಲ್ಲಿ ಇಂಟೆಲಿಜೆನ್ಸು ಮತ್ತೊಂದು ಏನಿಲ್ಲ. ನಿಮಗೆ ಕಾನೂನು ಕೈ ತೆಗೆದುಕೊಳ್ಳಲಿಕ್ಕೆ ನೀವು ಅದರಲ್ಲಿ ಯಾವುದೋ ರೈತರ ಹೋರಾಟದಲ್ಲಿ ಯಾರೋ ಬಂದು ನುಸುಳಿಕೊಂಡು ಈ ರೀತಿ ವಿಧ್ವಂಸಕ ಕೃತ್ಯ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಓವರಾಲ್ ಸಿಚುವೇಶನ್ ಹ್ಯಾಂಡ್ಲಿಂಗೇ ಫೇಲ್ ಆಗ್ಯಾರ. ಎರಡನೇದು, ಇದಂತೂ ಇಟ್ ಈಸ್ ಎ ಬಿಗ್ ಫೇಲ್ಯೂರ್. ಸರ್, ಈಗ
ಈಗ ಇದನ್ನೇ ರೈತರೇ ಆರೋಪ ಮಾಡ್ತಿದ್ದಾರೆ ನಮ್ಮ ಹೋರಾಟ ಟಿಕ್ಬೇಕಂತ ಕೆಲವು ಕಿಡಿಗಳಿಗೆ ಬಂದು ಮಾಡ್ತಾ ಇದ್ದಾರೆ ಮಾಡುವ ಸರ್ಕಾರ ನೋಡ್ಬೇಕಲ್ಲ ಅದನ್ನ. ಮತ್ತು ಸುಡು ತನಕ ಪೊಲೀಸ್ ವ್ಯವಸ್ಥೆ ಏನಿತ್ತಲ್ಲಿ ಪೊಲೀಸರಿಗೆ ಹೊಡೆದ್ರೆ ಸರ್ ಅವ್ರು ಕಾಲ್ ಮಾಡ್ತಾರೆ. ಕರೆಕ್ಟ್ ರೀ. ಅಲ್ಲಿ ಒಬ್ಬ ಅಡಿಷನಲ್ ಎಸ್ ಪಿಗೆ ಹೊಡೆದಿದ್ದಾರೆ. ಅಂದ್ರೆ ಪೊಲೀಸರದು ನಾನು ಹೇಳೋದು ರೈತರ ಬೇಡಿಕೆಗಳು, ರೈತರ ಒಂದು ಇದಕ್ಕೆ ನಮ್ಮದು ಅತ್ಯಂತ ಇವತ್ತಿನ ಪರಿಸ್ಥಿತಿ ಒಳಗೆ ರೈತರು ಇವತ್ತು ಇರುವಂಥ ಸ್ಥಿತಿಯೊಳಗೆ ನಾವು ಭಾಳ ಅವ್ರ ಬಗ್ಗೆ ಸಿಂಪಥೆಟಿಕ್ ಆಗಿರ್ಬೇಕು. ಅದರರ್ಥ ಆ ಗ್ರೂಪ್ನೊಳಗೆ ರೈತರ ಹೋರಾಟದಲ್ಲಿ ಒಳನುಸುಳ್ಕೊಂಡು ಯಾರೋ ವಿಧ್ವಂಸಕ ಕೃತ್ಯ ಮಾಡ್ತಾರ, ಅದನ್ನು ಸರ್ಕಾರ ಅದನ್ನು ಗೊತ್ತಾಗಲ್ಲ ಅಂತಂದ್ರೆ ಸರ್ಕಾರ ಇದೆಯೇ ಇಲ್ಲ. ಸಕ್ಕರೆ ಕಬ್ಬು ಬೆಳೆಗಾರರ ಮೊತ್ತದ ಪ್ರತಿಭಟನೆ ಜಾಸ್ತಿ ಆಗಿದೆ. ನಿನ್ನೆ ಸಮೀರ್ ಅವರ ಹೋರಾಟ ನಡೀತಿತ್ತು. ನೋಡಿ, ಒಂದು ನಾನು ಹೇಳೋದು ಇದನ್ನ ಒಟ್ಟಾರೆ ನಿರ್ವಹಿಸುವುದರಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ. ಎರಡನೇದ್ದು, ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಯಾಕೆಂದರೆ ಸುಟ್ಟಂಥ ಟ್ರೇಲರ್ಗಳು ಮತ್ತು ಸುಟ್ಟಂಥ ಟ್ರ್ಯಾಕ್ಟರ್ಗಳು ರೈತರದ್ದೇ ಇದ್ದಾವೆ. ಯಾರೋ ಪಾಪ ಬಡ ರೈತ ತೊಗೊಂಬಂದದ್ದು ಇದನ್ನು ಸುಟ್ರೆ ಯಾರು? ನನ್ನ ಪ್ರಕಾರ ನಿಜವಾದ ರೈತರು ಈ ಸುಡುಗಿಡು ಕೆಲಸ ಮಾಡಲ್ಲ. ದೇ ವಿಲ್ ನೆವರ್ ಡೂ ದ್ಯಾಟ್. ಯಾಕಂದ್ರೆ ಅವ್ರಿಗೆ ವ್ಯಾಲ್ಯೂ ಗೊತ್ತದೆ. ಅವ್ರಿಗೆ 1 ಎಕರೆ ಇರಲಿ, 5 ಎಕರೆ ಇರಲಿ, 10 ಎಕರೆ ಇರಲಿ, ಅದನ್ನು ಬೆಳೆದು ಆನಂತರ ಇಲ್ಲಿವರೆಗೆ ತಂದು ಅವ ಯಾಕೆ ಅಷ್ಟು ಬೇಕು ತರ್ತಾನೆ? ಒಂದು, ಅವನಿಗೆ ದುಡ್ಡಿನ ಅವಶ್ಯಕತೆ ಇರ್ತದೆ, ಆದಷ್ಟು ಬೇಗ ನಾನು ದುಡ್ಡು ಸಿಗ್ಬೇಕು. ಎರಡನೇದ್ದು, ಕೆಲವರು ಬೇಗ ಬಿತ್ತನೆ ಮಾಡಿರೋದ್ರಿಂದ ಅಂದ್ರೆ ಅದು ರೈಪ್ ಆಗಿಬಿಟ್ಟಿರ್ತದೆ. ಜಾಸ್ತಿ ದಿವಸ ಹೋದ್ರೆ ಅದ್ರದ್ದು ಈಲ್ಡ್ ಕಮ್ಮಿ ಆಗ್ತದೆ, ರಿಕವರಿ. ಎರಡು ಕಾರಣದಿಂದ ಪಾಪ ಕಷ್ಟಪಟ್ಟು ಬೆಳೆದಿರೋದು ತಂದಿರ್ತಾರೆ. ಇದನ್ನು ಸುಡ್ತಾರ, ಸರ್ಕಾರಕ್ಕೆ ಏನೂ ಗೊತ್ತಾಗಲ್ಲ ಅಂತಂದ್ರೆ ಅರ್ಥ ಏನು? ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ, ರೈತರ ಬೇಡಿಕೆಗೆ ನಾವು ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಿಲ್ಲ, ಮಾತಾಡೋ ಪ್ರಶ್ನೆನೂ ಇಲ್ಲ. ಆದರೆ ಅದನ್ನು ಸುಟ್ಟಿದ್ದರ ಬಗ್ಗೆ ಸರ್ಕಾರ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅರ್ಥ ಏನಂಗಾರೆ ಏನು ಮಾಡ್ತಾ ಇದ್ರು? ಯಾಕಂದ್ರೆ ನಿಮ್ಮ ಸರ್ಕಾರದಲ್ಲಿ ಇಂಟೆಲಿಜೆನ್ಸು ಮತ್ತೊಂದು ಏನಿಲ್ಲ. ನಿಮಗೆ ಕಾನೂನು ಕೈ ತೆಗೆದುಕೊಳ್ಳಲಿಕ್ಕೆ ನೀವು ಅದರಲ್ಲಿ ಯಾವುದೋ ರೈತರ ಹೋರಾಟದಲ್ಲಿ ಯಾರೋ ಬಂದು ನುಸುಳಿಕೊಂಡು ಈ ರೀತಿ ವಿಧ್ವಂಸಕ ಕೃತ್ಯ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಓವರಾಲ್ ಸಿಚುವೇಶನ್ ಹ್ಯಾಂಡ್ಲಿಂಗೇ ಫೇಲ್ ಆಗ್ಯಾರ. ಎರಡನೇದು, ಇದಂತೂ ಇಟ್ ಈಸ್ ಎ ಬಿಗ್ ಫೇಲ್ಯೂರ್. ಸರ್, ಈಗ ಇದನ್ನೇ ರೈತರೇ ಆರೋಪ ಮಾಡ್ತಿದ್ದಾರೆ ನಮ್ಮ ಹೋರಾಟ ಟಿಕ್ಬೇಕಂತ ಕೆಲವು ಕಿಡಿಗಳಿಗೆ ಬಂದು ಮಾಡ್ತಾ ಇದ್ದಾರೆ. ಮಾಡುವ ಸರ್ಕಾರ ನೋಡ್ಬೇಕಲ್ಲ ಅದನ್ನ. ಮತ್ತು ಸುಡು ತನಕ ಪೊಲೀಸ್ ವ್ಯವಸ್ಥೆ ಏನಿತ್ತಲ್ಲಿ ಪೊಲೀಸರಿಗೆ ಹೊಡೆದ್ರೆ ಸರ್ ಅವ್ರು ಕಾಲ್ ಮಾಡ್ತಾರೆ. ಕರೆಕ್ಟ್ ರೀ. ಅಲ್ಲಿ ಒಬ್ಬ ಅಡಿಷನಲ್ ಎಸ್ ಪಿಗೆ ಹೊಡೆದಿದ್ದಾರೆ. ಅಂದ್ರೆ ಪೊಲೀಸರದು ನಾನು ಹೇಳೋದು ರೈತರ ಬೇಡಿಕೆಗಳು, ರೈತರ ಒಂದು ಇದಕ್ಕೆ ನಮ್ಮದು ಅತ್ಯಂತ ಇವತ್ತಿನ ಪರಿಸ್ಥಿತಿ ಒಳಗೆ ರೈತರು ಇವತ್ತು ಇರುವಂಥ ಸ್ಥಿತಿಯೊಳಗೆ ನಾವು ಭಾಳ ಅವ್ರ ಬಗ್ಗೆ ಸಿಂಪಥೆಟಿಕ್ ಆಗಿರ್ಬೇಕು. ಅದರರ್ಥ ಆ ಗ್ರೂಪ್ನೊಳಗೆ ರೈತರ ಹೋರಾಟದಲ್ಲಿ ಒಳನುಸುಳ್ಕೊಂಡು ಯಾರೋ ವಿಧ್ವಂಸಕ ಕೃತ್ಯ ಮಾಡ್ತಾರ, ಅದನ್ನು ಸರ್ಕಾರ ಅದನ್ನು ಗೊತ್ತಾಗಲ್ಲ ಅಂತಂದ್ರೆ ಸರ್ಕಾರ ಇದೆಯೇ ಇಲ್ಲ. ಸಕ್ಕರೆ ಕಬ್ಬು ಬೆಳೆಗಾರರ ಮೊತ್ತದ ಪ್ರತಿಭಟನೆ ಜಾಸ್ತಿ ಆಗಿದೆ. ನಿನ್ನೆ ಸಮೀರ್ ಅವರ ಹೋರಾಟ ನಡೀತಿತ್ತು. ನೋಡಿ, ಒಂದು ನಾನು ಹೇಳೋದು ಇದನ್ನ ಒಟ್ಟಾರೆ ನಿರ್ವಹಿಸುವುದರಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ. ಎರಡನೇದ್ದು, ಅಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಯಾಕೆಂದರೆ ಸುಟ್ಟಂಥ ಟ್ರೇಲರ್ಗಳು ಮತ್ತು ಸುಟ್ಟಂಥ ಟ್ರ್ಯಾಕ್ಟರ್ಗಳು ರೈತರದ್ದೇ ಇದ್ದಾವೆ. ಯಾರೋ ಪಾಪ ಬಡ ರೈತ ತೊಗೊಂಬಂದದ್ದು ಇದನ್ನು ಸುಟ್ರೆ ಯಾರು? ನನ್ನ ಪ್ರಕಾರ ನಿಜವಾದ ರೈತರು ಈ ಸುಡುಗಿಡು ಕೆಲಸ ಮಾಡಲ್ಲ. ದೇ ವಿಲ್ ನೆವರ್ ಡೂ ದ್ಯಾಟ್. ಯಾಕಂದ್ರೆ ಅವ್ರಿಗೆ ವ್ಯಾಲ್ಯೂ ಗೊತ್ತದೆ. ಅವ್ರಿಗೆ 1 ಎಕರೆ ಇರಲಿ, 5 ಎಕರೆ ಇರಲಿ, 10 ಎಕರೆ ಇರಲಿ, ಅದನ್ನು ಬೆಳೆದು ಆನಂತರ ಇಲ್ಲಿವರೆಗೆ ತಂದು ಅವ ಯಾಕೆ ಅಷ್ಟು ಬೇಕು ತರ್ತಾನೆ? ಒಂದು, ಅವನಿಗೆ ದುಡ್ಡಿನ ಅವಶ್ಯಕತೆ ಇರ್ತದೆ, ಆದಷ್ಟು ಬೇಗ ನಾನು ದುಡ್ಡು ಸಿಗ್ಬೇಕು. ಎರಡನೇದ್ದು, ಕೆಲವರು ಬೇಗ ಬಿತ್ತನೆ ಮಾಡಿರೋದ್ರಿಂದ ಅಂದ್ರೆ ಅದು ರೈಪ್ ಆಗಿಬಿಟ್ಟಿರ್ತದೆ. ಜಾಸ್ತಿ ದಿವಸ ಹೋದ್ರೆ ಅದ್ರದ್ದು ಈಲ್ಡ್ ಕಮ್ಮಿ ಆಗ್ತದೆ, ರಿಕವರಿ.
ಎರಡು ಕಾರಣದಿಂದ ಪಾಪ ಕಷ್ಟಪಟ್ಟು ಬೆಳೆದಿರೋದು ತಂದಿರ್ತಾರೆ. ಇದನ್ನು ಸುಡ್ತಾರ ಸರ್ಕಾರಕ್ಕೆ ಏನೂ ಗೊತ್ತಾಗಲ್ಲ ಅಂತಂದ್ರೆ ಅರ್ಥ ಏನು? ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ, ರೈತರ ಬೇಡಿಕೆಗೆ ನಾವು ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಿಲ್ಲ, ಮಾತಾಡೋ ಪ್ರಶ್ನೆನೂ ಇಲ್ಲ. ಆದರೆ ಅದನ್ನು ಸುಟ್ಟಿದ್ದರ ಬಗ್ಗೆ ಸರ್ಕಾರ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅರ್ಥ ಏನಂಗಾರೆ ಏನು ಮಾಡ್ತಾ ಇದ್ರು? ಯಾಕಂದರೆ ನಿಮ್ಮ ಸರ್ಕಾರದಲ್ಲಿ ಇಂಟೆಲಿಜೆನ್ಸು ಮತ್ತೊಂದು ಏನಿಲ್ಲ. ನಿಮಗೆ ಕಾನೂನು ಕೈ ತೆಗೆದುಕೊಳ್ಳಿಕ್ಕೆ ನೀವು ಅದರಲ್ಲಿ ಯಾವುದೋ ರೈತರ ಹೋರಾಟದಲ್ಲಿ ಯಾರೋ ಬಂದು ನುಸುಳಿಕೊಂಡು ಈ ರೀತಿ ವಿಧ್ವಂಸಕ ಕೃತ್ಯ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಓವರಾಲ್ ಸಿಚುವೇಶನ್ ಹ್ಯಾಂಡ್ಲಿಂಗೇ ಫೇಲ್ ಆಗ್ಯಾರ. ಎರಡನೇದು ಇದಂತೂ ಇಟ್ ಈಸ್ ಎ ಬಿಗ್ ಫೇಲ್ಯೂರ್. ಸರ್, ಈಗ ಇದನ್ನೇ ರೈತರೇ ಆರೋಪ ಮಾಡ್ತಿದ್ದಾರೆ. ನಮ್ಮ ಹೋರಾಟ ಅಟ್ಟಿಕ್ಬೇಕಂತ ಕೆಲವು ಕಿಡಿಗಳಿಗೆ ಬಂದು ಮಾಡ್ತಾ ಇದ್ದಾರೆ. ಮಾಡುವ ಸರ್ಕಾರ ನೋಡ್ಬೇಕಲ್ಲ ಅದನ್ನು. ಮತ್ತು ಸುಡು ತನಕ ಪೊಲೀಸ್ ವ್ಯವಸ್ಥೆ ಏನಿತ್ತಲ್ಲಿ? ಪೊಲೀಸರಿಗೆ ಹೊಡೆದ್ರೆ ಸರ್ ಅವ್ರು ಕಾಲ್ ಕರೆಕ್ಟ್ ರೀ. ಅಲ್ಲಿ ಒಬ್ಬ ಅಡಿಷನಲ್ SP ಹೊಡೆದಿದ್ದಾರೆ. ಅಂದರೆ ಪೊಲೀಸರದು ನಾನು ಹೇಳೋದು ರೈತರ ಬೇಡಿಕೆಗಳು, ರೈತರ ಒಂದು ಇದಕ್ಕೆ ನಮ್ಮದು ಅತ್ಯಂತ ಇವತ್ತಿನ ಪರಿಸ್ಥಿತಿ ಒಳಗೆ, ರೈತರು ಇವತ್ತು ಇರುವಂಥ ಸ್ಥಿತಿಯೊಳಗೆ ನಾವು ಭಾಳ ಅವ್ರ ಬಗ್ಗೆ ಸಿಂಪಥೆಟಿಕ್ ಆಗಿರ್ಬೇಕು. ಅದರ ಅರ್ಥ ಆ ಗ್ರೂಪ್ನೊಳಗೆ ರೈತರ ಹೋರಾಟದಲ್ಲಿ ಒಳನುಸುಳ್ಕೊಂಡು ಯಾರೋ ವಿಧ್ವಂಸಕ ಕೃತ್ಯ ಮಾಡ್ತಾರ, ಅದನ್ನು ಸರ್ಕಾರ ಅದನ್ನೂ ಗೊತ್ತಾಗಲ್ಲ ಅಂತಂದರೆ ಸರ್ಕಾರ ಇದೆಯೇ ಇಲ್ಲ.